ಸತತ 28 ಗಂಟೆಗಳಿಂದ ನಾಗೇಂದ್ರ ವಿಚಾರಣೆ, ಇಡಿ ಅಧಿಕಾರಿಗಳ ಪ್ರಶ್ನೆಗೆ ತಬ್ಬಿಬ್ಬು. ಅಕ್ರಮದ ಬಗ್ಗೆ ನನಗೇನು ಗೊತ್ತಿಲ್ಲ, ಮಾಜಿ ಸಚಿವರ ಒಂದೇ ವರಾತ. ವಾಲ್ಮೀಕಿ ನಿಗಮದಲ್ಲಿ ಕೋಟಿ ಕೋಟಿ ಲೂಟಿ, ನಾಗೇಂದ್ರ ಜೊತೆ ದದ್ದಲ್, ಎದೆಯಲ್ಲೂ ಢವಢವ, ಇಬ್ಬರಿಗೂ ಬಂಧನದ ಭೀತಿ. $187 ಕೋಟಿ ಹಣದಲ್ಲಿ 39 ಕೋಟಿ ನಾಪತ್ತೆ. ನಾಗೇಂದ್ರ ಮತ್ತು ಆಪ್ತರ ಕೈ ಸೇರಿದೆಯಾ ಕಾಸಿನ ಕಂತೆ? ವಾಲ್ಮೀಕಿ ನಿಗಮದ ಅಕ್ರಮ ಸಿಎಂ ಗಮನಕ್ಕೆ ಬಂದಿಲ್ವಾ? ಬಿಬಿಎಂಪಿ ಎಲೆಕ್ಷನ್ಗೆ ಕಾಂಗ್ರೆಸ್ ರಂಗ ಸಜ್ಜಿಕೆ, ಪ್ರಾಥಮಿಕ ವರದಿ ತಯಾರಿಸಲು ಸಮಿತಿ ರಚನೆ, ವಲಯವಾರು 5 ಕಮಿಟಿ ಮಾಡಿದ ಡಿಕೆಶಿ. ಲೋಕಾಯುಕ್ತ ಟೀಮ್ನಿಂದ ಮುಂದುವರೆದ ಭ್ರಷ್ಟರ ಬೇಟೆ. ಬೆಂಗಳೂರು, ಬೆಳಗಾವಿ ಸೇರಿ 56 ಕಡೆ ದಾಳಿ. ಕಲಬುರಗಿಯಲ್ಲಿ 12 ಲಕ್ಷ ಮೌಲ್ಯದ ಕ್ಯಾಸಿನೋ ಕಾಯಿನ್ಸ್ ಜಪ್ತಿ. ನೋಡಿ, ಕಳೆದ 2-3 ದಿನಗಳಿಂದ ಈ ವಾಲ್ಮೀಕಿ ನಿಗಮದ ಸದ್ದು ಸುದ್ದಿ ಆಗ್ತಾ ಇತ್ತು. ಅದರ ಮಧ್ಯೆ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ದರ್ಶನ್ ಕೇಸ್ ಎಲ್ಲಿಗೆ ಬಂತು, ಏನ್ ಬೆಳವಣಿಗೆ ಆಗ್ತಾ ಇದೆ ಅನ್ನೋದು ಬಹುತೇಕರ ಪ್ರಶ್ನೆಯಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತಹ ಮೇಜರ್ ಅಪ್ಡೇಟ್ಸ್ ಕೂಡ ಲಭ್ಯವಾಗ್ತಾ ಇದೆ. ದರ್ಶನ್ ಭೇಟಿಗೆ ಮುಂದಾಗಿದ್ದಾರಂತೆ ವಕೀಲರು. ದರ್ಶನ್ ಭೇಟಿ ಮಾಡಿದ್ದಾರೆ ಪವಿತ್ರ ಪರ ವಕೀಲರು. ವಕೀಲ ನಾರಾಯಣಸ್ವಾಮಿಯಿಂದ ದರ್ಶನ್ ಅವರ ಭೇಟಿಯಾಗಿದೆ. ಜೈಲೂಟ ಒಗ್ಗುತ್ತಿಲ್ಲ ಅಂತ ವಕೀಲರ ಎದುರು ಪ್ರಸ್ತಾಪ. ಜೈಲಿನಿಂದಲೇ ಫ್ಯಾನ್ಸ್ಗೆ ದರ್ಶನ್ ಸಂದೇಶ ರವಾನೆ ಮಾಡಿದ್ದಾರಂತೆ. ಅಭಿಮಾನಿಗಳು ಯಾವುದೇ ತಪ್ಪು ಮಾಡದಂತೆ ಮನವಿ ಮಾಡಿಕೊಂಡಿದ್ದಾರೆ ನಟ ದರ್ಶನ್ ತಮ್ಮ ವಕೀಲರ ಮೂಲಕ. ಅಂದ್ರೆ ಪವಿತ್ರ ಪರ ವಕೀಲರು ಭೇಟಿಯಾಗಿದ್ದಾರೆ. ವಕೀಲ ನಾರಾಯಣಸ್ವಾಮಿ ದರ್ಶನ್ ಅವರನ್ನ ಭೇಟಿಯಾಗಿರೋದು. ಅವರ ಮೂಲಕ ಅಭಿಮಾನಿಗಳಿಗೆ ಒಂದು ಸಂದೇಶ, ಯಾರು ಅಭಿಮಾನಿಗಳು ತಪ್ಪು ಮಾಡಬೇಡಿ ಅಂತ ಮನವಿ ಮಾಡಿಕೊಂಡಿದ್ದಾರಂತೆ. ಮತ್ತೊಂದು ಕಡೆ ಜೈಲೂಟ ಸೇರ್ತಾ ಇಲ್ಲ ಅಂತ ತಮ್ಮ ಅಳಲನ್ನ ಕೂಡ ವಕೀಲರ ಮುಂದೆ ತೋಡ್ಕೊಂಡಿದ್ದಾರೆ. ಏನೇ ಆಗಲಿ, ಸದ್ಯಕ್ಕೆ ಜೈಲೂಟವೇ ಫಿಕ್ಸ್. ಮನೆ ಊಟ ಬೇಕು ಅಂತ ಕೇಳಿದ್ರು, ರಿಟರ್ಜಿ ಸಲ್ಲಿಕೆ ಮಾಡಿದ್ರು, ಅದು ಕೂಡ ವಜಾ ಆಯ್ತು. ಹಾಗಾಗಿ ಸದ್ಯಕ್ಕಂತೂ ಜೈಲೂಟವೇ ಗತಿಯಾಗಿದೆ ನಟ ದರ್ಶನ್ ಅವರಿಗೆ. ನಿನ್ನೆ ಅವರ ಫ್ಯಾಮಿಲಿ ಅಂದ್ರೆ ಕುಟುಂಬಸ್ಥರು ಕೂಡ ಹೋಗಿ ಅವ್ರನ್ನ ಭೇಟಿಯಾಗಿದ್ರು. ಅದಾದ ಬಳಿಕ ಈಗ ವಕೀಲರ ಸರದಿ. ಈಗ ದರ್ಶನ್ ಅವ್ರನ್ನ ಭೇಟಿಯಾಗಿ ಮತ್ತು ಪವಿತ್ರ ಗೌಡರನ್ನ ಭೇಟಿಯಾಗಿ ನಾರಾಯಣಸ್ವಾಮಿ ಅವರು ಜೈಲಿಂದ ಹೊರಗಡೆ ಬಂದಿದ್ದಾರೆ. ಅವ್ರ ಟೀಮ್ ಫುಲ್ ಬಂದಿದ್ದಾರೆ. ಒಂದು ಮಾಹಿತಿ ಇದೆ ಏನಂತ ಹೇಳಿದ್ರೆ, ಒಂದಷ್ಟು ಜನ ಅಕ್ಯೂಸ್ಡ್ ಅದರಲ್ಲಿ ಇರೋರು ಸಾಕಷ್ಟು ಬಡವರಿದ್ದಾರೆ. ಅವ್ರಿಗೆ ಸ್ವತಃ ನಾರಾಯಣಸ್ವಾಮಿ ಅವರೇ ಹೆಲ್ಪ್ ಮಾಡಿದ್ದೀನಿ ಅಂತ ಕೇಳ್ಪಟ್ಟಿವಿ ಸರ್. ಅಂತಂದರೆ ಅಲ್ಲಿ ಅವ್ರ ಮನೆಯಲ್ಲೂ ಕೂಡ ಅಷ್ಟೊಂದು ಕಷ್ಟ ಇದೆ, ತಾವೇ ಒಂದು ಕಾನೂನಿನ ಹೋರಾಟದ ಬಗ್ಗೆ ಸಹಾಯ ಮಾಡ್ತಿದ್ದೀರ ಅನ್ನೋ ಮಾತಿದೆ. ಜೊತೆಗೆ ದರ್ಶನ್ ಅವ್ರನ್ನ ಭೇಟಿಯಾಗಿದ್ದಾರೆ, ಏನು ಚರ್ಚೆ ಆಯಿತು ಸರ್? ನಾನೇ ಮಾಡಿದ್ದೀನಿ ಅಂತಂದರೆ ಅದು ಸ್ವಾರ್ಥ ಆಗುತ್ತೆ, ಜೊತೆಗೆ ಸೆಲ್ಫ್ ಬೂಸ್ಟಿಂಗ್ ಆಗುತ್ತೆ. ಅದು ನಾನೇ ಅಂತ ಅಲ್ಲ ಸರ್, ದರ್ಶನ್ ಅವ್ರಿಗೂ ಅವ್ರಿಗೆ ಹೆಲ್ಪ್ ಮಾಡಬೇಕು ಅನ್ನೋದು ಖಂಡಿತ ಇದೆ. ಬಿಕಾಸ್ ಅವ್ರು ಯಾರು ಏನೂ ಮಾಡಿಲ್ಲ, ಹುಡುಗರೆಲ್ಲ ಒಳ್ಳೆ ಹುಡುಗರು ಅನ್ನೋದಿದೆ. ನಾನು ದರ್ಶನ್ ಅವ್ರನ್ನ ಇವಾಗ ದರ್ಶನ್ ಅವ್ರಿಗೆ ಕೇಸ್ ಯಾರು ಹ್ಯಾಂಡಲ್ ಮಾಡ್ತಾರೋ ನನಗೆ ಅದು ಬೇಡ್ದಿಲ್ಲದ್ದು. ಜಸ್ಟ್ ಒಂದು ಜನರಲಿ ಅವ್ರನ್ನ ಮೀಟ್ ಆಗಬೇಕು, ಮೀಟ್ ಆಗಿದ್ದೀನಿ ಅಷ್ಟೇ. ಬಿಕಾಸ್ ನಾನು ಇನ್ನೂ ಬೇರೆ ಕೇಸ್ಗೋಸ್ಕರ ಬಂದಿದ್ದೆ, ಹಂಗೆ ಮೀಟ್ ಆಗಿದ್ದೀನಿ ಅಷ್ಟೇ. ಆದರೆ ನಾನು ಅವತ್ತು ಹೇಳಿದ್ದೀನಿ, ಇವತ್ತು ಹೇಳಿದ್ದೀನಿ, ದರ್ಶನ್ ಅವರು ಈ ಕೇಸಲ್ಲಿ